ಮಿತ್ರರೇ ನಮಸ್ಕಾರ. ಮಿತ್ರರೇ, ಇರಾನ್ ವಿರುದ್ಧ ಅಣುಬಾಂಬ್ ಬೀಳಬಹುದು, ಒಂದು ಸಮೂಹ ನಾಶಕ ಬಾಂಬನ್ನು ಟ್ರಂಪ್ ಅವರು ಪ್ರಯೋಗ ಮಾಡಬಹುದು. ಈ ಎಲ್ಲ ಆತಂಕದೊಂದಿಗೆ ನಾವು ಕಳೆದ ರಾತ್ರಿ ಮಲಗಿದ್ವಿ. ಯಾಕೆ ಕೇಳಿದ್ರೆ ಟ್ರಂಪ್ ಟೈಮ್ ಕೊಟ್ಟಾಗಿತ್ತು, ಘೋಷಣೆಯನ್ನು ಕೂಡ ಮಾಡಾಗಿತ್ತು. ಇನ್ನೇನು ಇವತ್ತು ರಾತ್ರಿ ಎಲ್ಲ ಮುಗಿದು ಹೋಗುತ್ತೆ ಅನ್ನುವಂಥ ಭಾವನೆ ಬಂದುಬಿಟ್ಟಿತ್ತು. ಒಂದು ರೀತಿಯಲ್ಲಿ ಭಯ. ಆದರೆ ಅದಾಗಲಿಲ್ಲ. ಬದಲಾಗಿ ಟ್ರಂಪ್ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದ್ದಾರೆ. ಇರಾನ್ ಮತ್ತು ಅಮೆರಿಕದ ನಡುವೆ ಸದ್ಯ ಯುದ್ಧ ವಿರಾಮ ಆಗಿದೆ. ಇದನ್ನು ಇರಾನ್ ಕೂಡ ಒಪ್ಕೊಂಡಿದೆ. ಕಳೆದ ರಾತ್ರಿ ಸಾಕಷ್ಟು ಬೆಳವಣಿಗೆ ನಡೆದಿದೆ. ಪಾಕಿಸ್ತಾನವೂ ಕೂಡ ಮಧ್ಯದಲ್ಲಿ ಸಾಕಷ್ಟು ಕೆಲಸ ಮಾಡಿದೆ, ಅಂದರೆ ದಲ್ಲಾಳಿ ಕೆಲಸ. ಪಾಕಿಸ್ತಾನಕ್ಕೂ ಯಶಸ್ಸು ಸಿಕ್ಕಿದೆ. ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಿನ್ನೆ ಟ್ರಂಪ್ ಅವರು ಒಂದು ಟ್ರೂತ್ ಸೋಷಲ್ನಲ್ಲಿ ಪೋಸ್ಟ್ ಹಾಕಿ ಧಮ್ಕಿ ಹಾಕ್ತಾರಲ್ಲ, ಅದು ಅಮೆರಿಕದ ಅಧ್ಯಕ್ಷ ಪದವಿಗೆ ಯಾವತ್ತೂ ಕೂಡ ಸರಿ ಹೊಂದುವಂಥ ಪೋಸ್ಟ್ ಆಗಿರಲಿಲ್ಲ. ಟ್ರಂಪ್ ಆ ಘನತೆಯನ್ನು ಅದು ಯಾವತ್ತೋ ಕಳೆದು ಬಿಟ್ಟಿದ್ದಾರೆ ಬಿಡಿ. ಆದರೂ ಸಹ ಟ್ರಂಪ್ ಅವರ ಒಂದು ಪೋಸ್ಟ್ ಇರಾನಿಗರಿಗೆ ನಿದ್ದೆ ಬಾರದಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿತ್ತು. ಕೇವಲ ಇರಾನ್ನವರಿಗೆ ಮಾತ್ರ ಅಲ್ಲ, ಇಡೀ ವಿಶ್ವ ಬೆಚ್ಚಿ ಬಿದ್ದಿತ್ತು. ಯಾಕೆ ಅಂತಂದರೆ, ಒಂದು ಸಂಪೂರ್ಣ ನಾಗರಿಕತೆ ಇಂದು ರಾತ್ರಿ ನಾಶ ಆಗಬಹುದು, ಅದು ಮತ್ತೆ ಯಾವತ್ತೂ ಮರಳಿ ಬಾರದು, ಅದು ನನಗೆ ನಡೆಯಬಾರದು ಎಂಬಂಥ ಆಶಯ ಇದೆ. ಆದರೆ ಅದು ಸಂಭವಿಸುವಂಥ ಸಾಧ್ಯತೆ ಇದೆ. ಹೀಗಂತ ಟ್ರಂಪ್ ಅವರು ತನ್ನ ಟ್ರೂತ್ ಸೋಷಲ್ನಲ್ಲಿ ಪೋಸ್ಟ್ ಮಾಡಿದರು. ಅದರ ಅರ್ಥ ಏನು ಕೇಳಿದ್ರೆ, ಇವತ್ತು ಇರಾನ್ನ ನಾಗರಿಕತೆ ಸಂಪೂರ್ಣ ನಾಶ ಆಗುತ್ತೆ ಅಂತ. ಅಂದ್ರೆ ಅವರು ನ್ಯೂಕ್ಲಿಯರ್ ಬಳಸ್ತಾರೆ ಅಂತ ಪರೋಕ್ಷವಾಗಿ ಹೇಳ್ಬಿಟ್ಟಿದ್ರು. ಇವತ್ತು ಮಾಸ್ ಡಿಸ್ಟ್ರಕ್ಷನ್ ಅನ್ನು ಮಾಡಬೇಕು ಅಂತಂದ್ರೆ ಅದಕ್ಕೆ ಬಳಸಬೇಕಾದಂತಹ ಏಕೈಕ ಬಾಂಬ್ ನ್ಯೂಕ್ಲಿಯರ್. ಇನ್ನೊಂದು ಕಡೆ ಇರಾನ್ನವರು ಯಾಕಿಷ್ಟು ಮೊಂಡಾಟವನ್ನು ಮಾಡ್ತಾ ಇದ್ದಾರೆ, ಏನೋ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತ ಬಚಾವಾಗೋದಲ್ವಾ ಅಂತ ಅನಿಸಿತ್ತು. ಆದರೆ ಇನ್ನೊಂದು ಕಡೆ ಅನ್ನಿಸ್ತಾ ಇತ್ತು, ಯಾವತ್ತೂ ಕೂಡ ಬಗಳುವಂತಹ ನಾಯಿ ಕಚ್ಚೋದಿಲ್ಲ, ಕಚ್ಚೋ ನಾಯಿ ಬಗಳೋದಿಲ್ಲ ಅಂತ. ಅಂದರೆ ಟ್ರಂಪ್ ಅವರು ಹೆಚ್ಚು ಬೊಗಳುತ್ತಾ ಇದ್ದಾರೆ ಅಂತಂದರೆ ಅದು ಕಚ್ಚೋದಿಲ್ಲ, ಇವತ್ತು ರಾತ್ರಿ ಏನೂ ಆಗೋದಿಲ್ಲ ಅನ್ನುವಂಥ ನಂಬಿಕೆಯೂ ಕೂಡ ಇತ್ತು. ಅದು ಹಾಗೆ ಆಗಿದೆ ಮಿತ್ರರೇ. ಟ್ರಂಪ್ ಅವರು ಏಕಾಏಕಿಯಾಗಿ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದ್ದಾರೆ. ಮಧ್ಯದಲ್ಲಿ ಪಾಕಿಸ್ತಾನ ಬಹಳ ನಿರ್ಣಾಯಕವಾದಂತಹ ಪಾತ್ರವನ್ನು ವಹಿಸಿದೆ. ಹಾಗಾದರೆ ಯಾಕೋಸ್ಕರವಾಗಿ ಯುದ್ಧ ವಿರಾಮ ಆಯಿತು ಕೇಳಿದ್ರೆ, ಮುಖ್ಯವಾಗಿ ಟ್ರಂಪ್ ಅವರು 15 ಅಂಶಗಳ ಒಂದು ಪ್ರಪೋಸಲನ್ನು ಇರಾನ್ಗೆ ಕೊಟ್ಟಿದ್ರಲ್ಲ, ಅದನ್ನು ಇರಾನ್ ಪೂರ್ಣವಾಗಿ ಒಪ್ಕೊಂಡಿರಲಿಲ್ಲ. ಅದಕ್ಕೆ ಬದಲಾಗಿ ಪಾಕಿಸ್ತಾನ ಏನು ಮಾಡಿತ್ತು, 10 ಅಂಶಗಳ ಇನ್ನೊಂದು ಪ್ರಸ್ತಾವನೆಯನ್ನು ಪಾಕಿಸ್ತಾನದ ಮೂಲಕವಾಗಿ ಅಮೆರಿಕಕ್ಕೆ ಕಳುಹಿಸಿತ್ತು. ನಾನು ನಿನ್ನೆಯ ವಿಡಿಯೋದಲ್ಲಿ ಅದರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೆ. ಅಂದರೆ ತಾತ್ಕಾಲಿಕ ಯುದ್ಧ ವಿರಾಮ ಆಗಬಾರದು, ಶಾಶ್ವತ ಯುದ್ಧ ವಿರಾಮ ಆಗಬೇಕು, ಸ್ಟ್ರೀಟ್ ಆಫ್ ಹರ್ಮೋಸ್ ಅನ್ನು ಓಪನ್ ಮಾಡ್ತೀವಿ, ಆದರೆ ಅದರ ಮೇಲಿನ ನಮ್ಮ ನಿಯಂತ್ರಣವನ್ನು ಅಮೆರಿಕ ಒಪ್ಪಿಕೊಳ್ಬೇಕು. ಹೀಗೆ 10 ಅಂಶಗಳ ಒಂದು ಪ್ರಪೋಸಲ್ ಅನ್ನು ಇರಾನ್ ಕೂಡ ಪಾಕಿಸ್ತಾನದ ಮೂಲಕವಾಗಿ ಅಮೆರಿಕಾಗೆ ಕಳುಹಿಸಿತ್ತು. ಟ್ರಂಪ್ ಅದನ್ನ ಒಪ್ಕೊಂಡಿದ್ದಾರೆ. ಇದರ ಆಧಾರದಲ್ಲೇ ನಾವು ಬೇಕಾದರೆ ಮಾತುಕತೆಯನ್ನು ನಡೆಸೋದಕ್ಕೆ ಸಿದ್ಧ ಅಂತ. ಅದಾಗ್ತಿದ್ದ ಹಾಗೆ ಇರಾನ್ ಕೂಡ ನಾವು ಯುದ್ಧ ವಿರಾಮಕ್ಕೆ ಸಿದ್ಧ ಇದ್ದೀವಿ, ಅಮೆರಿಕ ಏನಾದರೂ ದಾಳಿಯನ್ನು ನಿಲ್ಲಿಸಿದ್ದೇ ಆದರೆ ನಾವು ಕೂಡ ದಾಳಿಯನ್ನು ನಿಲ್ಲಿಸ್ತೀವಿ. ಹೀಗಾಗಿ 14 ದಿನಗಳ ಕಾಲದ ಒಂದು ಯುದ್ಧ ವಿರಾಮ ಆಗಿದೆ. ಈ ಯುದ್ಧ ವಿರಾಮ ಕೇವಲ 14 ದಿನಗಳು ಮಾತ್ರ. ಇದರ ಮಧ್ಯದಲ್ಲಿ ಪಾಕಿಸ್ತಾನದಲ್ಲಿ ಮಾತುಕತೆಯೂ ಕೂಡ ಆಗತ್ತೆ. ಅಷ್ಟಕ್ಕೂ ಟ್ರಂಪ್ ಯಾವ ರೀತಿಯಾಗಿ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದ್ದಾರೆ ಅಂತ ಮೊದಲಿಗೆ ಹೇಳಿಬಿಡ್ತೀನಿ. ಟ್ರಂಪ್ ಅವರು ತನ್ನ ಟ್ರೂತ್ ಸೋಷಲ್ನಲ್ಲಿ ಒಂದು ಸುದೀರ್ಘವಾದಂತಹ ಪೋಸ್ಟ್ ಹಾಕ್ತಾರೆ. ಅದರಲ್ಲಿ ಪಾಕಿಸ್ತಾನದ ಪ್ರಧಾನಿ ಮತ್ತು ಪಾಕಿಸ್ತಾನದ ಆಸಿಮ್ ಮುನೀರ್ ಜೊತೆಗೆ ಮಾತುಕತೆ ನಡೆದಿರೋದನ್ನು ಉಲ್ಲೇಖಿಸಿ ಈ ಸೀಸ್ ಫೈರ್ ಅನ್ನು ಘೋಷಣೆ ಮಾಡಿದ್ದಾರೆ. ಟ್ರಂಪ್ ಅವರ ಟ್ರೂತ್ ಸೋಷಲ್ ಪೋಸ್ಟ್ ನಲ್ಲಿರುವಂತಹ ಅಂಶಗಳನ್ನು ಹೇಳ್ತೀನಿ. ಪಾಕಿಸ್ತಾನದ ಪ್ರಧಾನಮಂತ್ರಿ ಶಾಬಾಜ್ ಶರೀಫ್ ಮತ್ತು ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಜೊತೆಗೆ ನಡೆದಂತಹ ಮಾತುಕತೆಯ ಆಧಾರದ ಮೇಲೆ ಅವರು ಇಂದು ರಾತ್ರಿ ನಾವು ಇರಾನ್ ಮೇಲೆ ಮಾಡಬಹುದಾಗಿದ್ದಂತಹ ವಿನಾಶಕಾರಿ ದಾಳಿಯನ್ನ ತಾತ್ಕಾಲಿಕವಾಗಿ ನಿಲ್ಲಿಸುವಂತೆ ವಿನಂತಿ ಮಾಡಿದ್ರು. ಅದಕ್ಕೆ ನಾನು ಹರ್ಮೋಸ್ ಜಲಸಂಧಿ ತಕ್ಷಣವೇ ಓಪನ್ ಆಗಿದ್ದೆ ಆದರೆ ದಾಳಿ ನಿಲ್ಲುತ್ತೆ ಅನ್ನೋದನ್ನು ತಿಳಿಸಿದೆ. ಅದಕ್ಕೆ ಇರಾನ್ ಒಪ್ಕೊಂಡಿದೆ. ಹೀಗಾಗಿ ಯುದ್ಧ ವಿರಾಮ ಆಗಿರುತ್ತೆ. ಈ ನಿರ್ಧಾರದ ಹಿಂದಿನ ಕಾರಣ ಏನು ಕೇಳಿದ್ರೆ, ನಾವು ಈಗಾಗಲೇ ಎಲ್ಲಾ ಸೈನಿಕ ಗುರಿಗಳನ್ನು ಸಾಧಿಸಿದ್ದೇವೆ ಹಾಗೂ ಇರಾನ್ ಜೊತೆ ದೀರ್ಘಕಾಲದ ಶಾಂತಿ ಮತ್ತು ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಸ್ಥಾಪನೆಯ ಕುರಿತಾಗಿ ಅಂತಿಮ ಒಪ್ಪಂದದ ಕಡೆಗೆ ಬಹಳಷ್ಟು ಮುಂದುವರೆದಿದ್ದೀವಿ. ಇರಾನ್ನ 10 ಅಂಶಗಳ ಪ್ರಸ್ತಾವನೆ ನನಗೆ ಬಂದಿದೆ. ಅದು ಚರ್ಚೆ ನಡೆಸಲು ಸೂಕ್ತವಾದಂತಹ ಆಧಾರವಾಗಿದೆ. ಹಳೆಯ ಭಿನ್ನಾಭಿಪ್ರಾಯಗಳ ಬಹುತೇಕ ಅಂಶಗಳ ಬಗ್ಗೆ US ಮತ್ತು ಇರಾನ್ನ ನಡುವೆ ಒಪ್ಪಂದವಾಗಿದೆ. ಈ 2 ವಾರದ ಅವಧಿಯಲ್ಲಿ ಆ ಒಪ್ಪಂದವನ್ನು ಪೂರ್ಣಗೊಳಿಸಲು ಸಹಕಾರಿಯಾಗುತ್ತೆ. US ಅಧ್ಯಕ್ಷನಾಗಿ ಮತ್ತು ಮಧ್ಯಪ್ರಾಚ್ಯ ರಾಷ್ಟ್ರಗಳನ್ನು ಪ್ರತಿನಿಧಿಸುತ್ತಾ ಈ ದೀರ್ಘಕಾಲದ ಸಮಸ್ಯೆ ಪರಿಹಾರ ಆಗುವಂತಹ ಹಂತಕ್ಕೆ ಬಂದಿರೋದು ನನಗೆ ಗೌರವದ ವಿಷಯ. ಥ್ಯಾಂಕ್ ಯು ಫಾರ್ ಅಟೆನ್ಷನ್ ಟು ದಿಸ್ ಮ್ಯಾಟರ್, ಪ್ರೆಸಿಡೆಂಟ್ ಡೊನಾಲ್ಡ್ ಜೆ ಟ್ರಂಪ್. ಹೀಗಂತ ಟ್ರಂಪ್ ಅವರು ಯುದ್ಧ ವಿರಾಮದ ಕುರಿತಾಗಿ ಟ್ವೀಟ್ ಮಾಡಿದ್ದಾರೆ. ಇಲ್ಲಿ ಸ್ಪಷ್ಟ ಆದಂತಹ ಅಂಶ ಏನು, ಅಮೆರಿಕ ದೊಡ್ಡ ದಾಳಿಗೆ ನಿರ್ಧಾರವನ್ನು ಮಾಡಿತ್ತು. ಇವತ್ತು ರಾತ್ರಿ ಅದು ಸಂಭವಿಸ್ತಾ ಇತ್ತು. ಆದರೆ ಪಾಕಿಸ್ತಾನದ ಪ್ರಧಾನಿ ಶಾಬಾಜ್ ಶರೀಫ್ ಮತ್ತು ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ನನಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು. ಆಗ ಹರ್ಮೋಸ್ ಏನಾದರೂ ಓಪನ್ ಆಗಿದ್ದೆ ಆದರೆ ನಾನು ದಾಳಿ ನಿಲ್ಲಿಸ್ತೀನಿ ಅಂತ ತಿಳಿಸಿದೆ. ಹೀಗಾಗಿ ಯುದ್ಧ ವಿರಾಮ ಆಗಿದೆ ಅಂತ ಟ್ರಂಪ್ ಅವರು ಘೋಷಣೆ ಮಾಡಿದ್ದಾರೆ.
ಇದಾಗ್ತಿದ್ದ ಹಾಗೆ ಇರಾನ್ನ ವಿದೇಶಾಂಗ ಸಚಿವರಾದಂಥ ಅಬ್ಬಾಸ್ ಅರಾಕ್ಚಿ ಅವರ ಒಂದು ಡೀಟೇಲ್ ಹೇಳಿಕೆಯನ್ನ ಟ್ರಂಪ್ ಅವರು ತನ್ನ ಟ್ರೂತ್ ಸೋಷಿಯಲ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅದರಲ್ಲಿ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಏನು ಹೇಳಿದ್ದಾರೆ ಕೇಳಿದ್ರೆ, ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಪರವಾಗಿ ಪ್ರದೇಶದಲ್ಲಿ ಯುದ್ಧವನ್ನು ಅಂತ್ಯಗೊಳಿಸಲು ನಿರಂತರವಾಗಿ ಶ್ರಮಿಸಿದಂತಹ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಅವರಿಗೆ ನಾನು ಹೃತ್ಪೂರ್ವಕ ಕೃತಜ್ಞತೆ ಮತ್ತು ಅಭಿನಂದನೆಯನ್ನು ವ್ಯಕ್ತಪಡಿಸುತ್ತೇನೆ. ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಅವರ ಸ್ನೇಹಪೂರ್ಣ ವಿನಂತಿಯ ಜೊತೆಗೆ ಅಮೆರಿಕದ 15 ಅಂಶಗಳ ಪ್ರಸ್ತಾವನೆ ಜೊತೆಗೆ ನಾವು ಕೊಟ್ಟಂತಹ 10 ಅಂಶಗಳ ರೂಪುರೇಷೆಯನ್ನ ಅಮೆರಿಕದ ಅಧ್ಯಕ್ಷರು ಒಪ್ಪಿಕೊಂಡಿರುವ ಆಧಾರದ ಹಿನ್ನೆಲೆಯಲ್ಲಿ ಸುಪ್ರೀಂ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಆಫ್ ಇರಾನ್ ಪರವಾಗಿ ನಾನು ಈ ಘೋಷಣೆಯನ್ನು ಮಾಡ್ತಾ ಇದ್ದೀನಿ. ಇರಾನ್ ಮೇಲೆ ನಡೆಯುತ್ತಿರುವಂತಹ ಎಲ್ಲಾ ದಾಳಿಗಳು ನಿಂತಿದ್ದೇ ಆದರೆ ನಮ್ಮ ಶಕ್ತಿಶಾಲಿ ಸಶಸ್ತ್ರ ಪಡೆಗಳು ತಮ್ಮ ರಕ್ಷಣಾತ್ಮಕ ಕಾರ್ಯಾಚರಣೆಯನ್ನ ನಿಲ್ಲಿಸುತ್ತವೆ. 2 ವಾರದ ಅವಧಿಗೆ ಸ್ಟ್ರೀಟ್ ಆಫ್ ಹರ್ಮೋಸ್ ಮೂಲಕವಾಗಿ ಸುರಕ್ಷಿತ ಸಾಗಣೆಗೆ ಅವಕಾಶ ಕಲ್ಪಿಸಲಾಗುತ್ತೆ. ಆದರೆ ಇದು ಇರಾನ್ನ ಮಿಲಿಟರಿಯ ಸಹಯೋಗದೊಂದಿಗೆ ಆಗುತ್ತೆ. ಸೈಯದ್ ಅಬ್ಬಾಸ್ ಅರಾಕ್ಚಿ, ಇರಾನ್ನ ವಿದೇಶಾಂಗ ಸಚಿವ. ಹೀಗಂತ ಇರಾನ್ನ ವಿದೇಶಾಂಗ ಸಚಿವರು ಡೀಟೇಲ್ ಆಗಿ ಒಂದು ಹೇಳಿಕೆಯನ್ನು ರಿಲೀಸ್ ಮಾಡಿದ್ದಾರೆ. ಅದನ್ನು ಟ್ರಂಪ್ ಅವರು ತನ್ನ ಟ್ರೂತ್ ಸೋಷಿಯಲ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅಲ್ಲಿಗೆ ಮಿತ್ರರೇ, 2 ರಾಷ್ಟ್ರಗಳ ನಡುವೆ 14 ದಿನದ ಸೀಸ್ ಫೈರ್ ಆಗಿದೆ. ಇದಕ್ಕೆ ಇಸ್ರೇಲ್ ಒಪ್ಕೊಂಡಿದೆಯಾ ಕೇಳಿದ್ರೆ, ಅಮೆರಿಕದ ಮಾಧ್ಯಮಗಳ ಪ್ರಕಾರ ಇಸ್ರೇಲ್ಗೆ ಈ ವಿಚಾರವನ್ನು ಈಗಾಗಲೇ ಕನ್ವೆ ಮಾಡಿದೆ. ಇಸ್ರೇಲ್ ಇದಕ್ಕೆ ಒಪ್ಕೊಂಡಿದೆ ಎನ್ನುವಂಥ ರೀತಿಯಲ್ಲಿ ಅಮೆರಿಕದ ಮಾಧ್ಯಮಗಳು ವರದಿ ಮಾಡಿದ್ದಾವೆ. ಇದರ ನಡುವೆ ಪಾಕಿಸ್ತಾನದ ಪ್ರಧಾನಿಯೂ ಕೂಡ ಡೀಟೇಲ್ ಆಗಿ ಟ್ವೀಟ್ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ ಅವರೇ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದ್ದು. ಅವರ ಟ್ವೀಟ್ನಲ್ಲಿ ಏನಿದೆ ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ. ಇರಾನ್, US ಸೇರಿದಂತೆ ಮಿತ್ರ ರಾಷ್ಟ್ರಗಳು ಜಾಗತಿಕ ಸೀಸ್ ಫೈರ್ಗೆ ಒಪ್ಪಿಗೆಯನ್ನು ಸೂಚಿಸಿದ್ದಾವೆ. ಈ ಸೀಸ್ ಫೈರ್ ಲೆಬನಾನ್ ಸೇರಿದಂತೆ ವಿವಿಧ ಪ್ರದೇಶಗಳಿಗೂ ಕೂಡ ಅನ್ವಯಿಸುತ್ತೆ. ಜೊತೆಗೆ ಏಪ್ರಿಲ್ 10ನೇ ತಾರೀಕು ಇಸ್ಲಾಮಾಬಾದ್ನಲ್ಲಿ ಇಸ್ಲಾಮಾಬಾದ್ ಟಾಕ್ಸ್ ನಡೆಯುತ್ತೆ. ಇದಕ್ಕೋಸ್ಕರವಾಗಿ 2 ಪಕ್ಷದ ಪ್ರತಿನಿಧಿಗಳನ್ನ ನಾನು ಆಹ್ವಾನ ಕೊಡ್ತಾ ಇದ್ದೀನಿ. 2 ದೇಶದ ನಾಯಕತ್ವವು ಶಾಂತಿ ಮತ್ತು ಸ್ಥಿರತೆಗೆ ಮಹತ್ವವನ್ನು ನೀಡಿ ವಿವೇಕಪೂರ್ಣ ನಿರ್ಧಾರವನ್ನು ಕೈಗೊಂಡಿದ್ದಕ್ಕೆ ಪ್ರಶಂಸೆಗಳು. ಇಸ್ಲಾಮಾಬಾದ್ನಲ್ಲಿ ನಡೆಯುವಂತಹ ಮಾತುಕತೆ ದೀರ್ಘಕಾಲದ ಶಾಂತಿಗೆ ದಾರಿ ಮಾಡಿಕೊಡುತ್ತೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಳ್ಳೆಯ ಸುದ್ದಿಗಳನ್ನು ಹಂಚಿಕೊಳ್ಳುವಂತಹ ನಿರೀಕ್ಷೆ ಇದೆ. ಹೀಗಂತ ಪಾಕಿಸ್ತಾನದ ಪ್ರಧಾನಿ ಟ್ವೀಟ್ ಮಾಡುವ ಮೂಲಕ ತಿಳಿಸಿದ್ದಾರೆ. ಅಂದ್ರೆ ಮಿತ್ರರೇ, ಇಸ್ಲಾಮಾಬಾದ್ನಲ್ಲಿ ಇದೇ ಏಪ್ರಿಲ್ 10ನೇ ತಾರೀಕು ಮಾತುಕತೆ ನಡೆಯುತ್ತೆ. ಇದನ್ನೂ ಸಹ ಈ ಹಿಂದಿನ ವಿಡಿಯೋಗಳಲ್ಲೇ ನಿಮಗೆ ತಿಳಿಸಿದ್ದೆ. ಪಾಕಿಸ್ತಾನ ಅಂತಹದೊಂದು ಪ್ರಯತ್ನ ಮಾಡ್ತಾ ಇದೆ. ಅಮೆರಿಕ ಮತ್ತು ಇರಾನ್ ಜೊತೆಗೆ ನಿರಂತರವಾಗಿ ಈ ವಿಚಾರದಲ್ಲಿ ಟಚ್ ನಲ್ಲಿದೆ ಅಂತ ನಿಮಗೆ ತಿಳಿಸಿದ್ದೆ. ಅದೇ ಪ್ರಕಾರವಾಗಿ ಮಿತ್ರರೇ, ಏಪ್ರಿಲ್ 10ನೇ ತಾರೀಕು ಈ ಮಾತುಕತೆ ನಡೆಯುತ್ತೆ. ಅಮೆರಿಕದ ಪರವಾಗಿ ಬಹುತೇಕ JD ವ್ಯಾನ್ಸ್ ಭಾಗವಹಿಸುವಂತಹ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಸೆಕ್ರೆಟರಿ ಆಫ್ ಸ್ಟೇಟ್ ಆದಂತಹ ಮಾರ್ಕೋ ರೂಬಿಯೋ ಮತ್ತು ಡೇವಿಡ್ ವಿಟ್ಕಾಫ್ ಈ ಮಾತುಕತೆಯಲ್ಲಿ ಭಾಗವಹಿಸುವಂತಹ ಸಾಧ್ಯತೆಗಳಿದ್ದಾವೆ. ಇರಾನ್ ಅಧ್ಯಕ್ಷರು ಬಂದರೂ ಬರಬಹುದು, ಇಲ್ಲದೆ ಹೋದ್ರೆ ಅಬ್ಬಾಸ್ ಅರಾಕ್ಚಿ ಈ ಮಾತುಕತೆಯಲ್ಲಿ ಭಾಗವಹಿಸ್ತಾರೆ. ಒಟ್ಟಾರೆ ಇದರ ಸಾರ ಏನು ಕೇಳಿದ್ರೆ, 14 ದಿನದ ಯುದ್ಧ ವಿರಾಮಕ್ಕೆ ಟ್ರಂಪ್ ಕೂಡ ಒಪ್ಕೊಂಡಿದ್ದಾರೆ, ಇಸ್ರೇಲ್ ಕೂಡ ಒಪ್ಕೊಂಡಿದೆ, ಇತ್ತ ಕಡೆಯಲ್ಲಿ ಇರಾನ್ ಕೂಡ ಒಪ್ಪಿದೆ. ಈ ಯುದ್ಧ ವಿರಾಮ ಬ್ರೇಕ್ ಆಗೋದಿಲ್ವಾ? ಯಾರೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಮೆರಿಕ ಕೂಡ ಬ್ರೇಕ್ ಮಾಡಬಹುದು, ಇರಾನ್ ಕೂಡ ಬ್ರೇಕ್ ಮಾಡಬಹುದು, ಅಥವಾ ಇಸ್ರೇಲ್ ಕೂಡ ಮಾಡಬಹುದು. ಹಾಗಾದ್ರೆ ಯಾಕೋಸ್ಕರವಾಗಿ ಈ ಯುದ್ಧ ವಿರಾಮ ಕೊನೆಯ ಹಂತದಲ್ಲಾಯಿತು? ಇರಾನ್ ಕೊನೆಯ ಹಂತದಲ್ಲಿ ಒಪ್ಕೊಳ್ಳೋದಕ್ಕೆ ಕಾರಣ ಏನು ಕೇಳಿದ್ರೆ ಮತ್ತಿನ್ನೇನೂ ಅಲ್ಲ, ಟ್ರಂಪ್ ಅವರು ಮಾಡಿದಂತಹ ಟ್ರೂತ್ ಸೋಷಿಯಲ್ ಪೋಸ್ಟ್. ಟ್ರಂಪ್ ಅವರು ಅದೆಷ್ಟೋ ಧಮಕಿಗಳನ್ನು ಹಾಕಿದ್ದಾರೆ. ಇರಾನ್ ಅದು ಯಾವುದನ್ನು ಸೀರಿಯಸ್ ಆಗಿ ಪರಿಗಣಿಸಿರಲಿಲ್ಲ. ಆದರೆ ಯಾವಾಗ ಇರಾನ್ನ ನಾಗರಿಕತೆಯನ್ನೇ ನಾವು ಅಳಿಸಾಕ್ಬಿಡ್ತೀವಿ, ಇವತ್ತು ರಾತ್ರಿ ದೊಡ್ಡದೇನೋ ನಡೆದೇ ಹೋಗ್ಬಿಡುತ್ತೆ, ಈ ರೀತಿಯಾಗಿ ಟ್ರಂಪ್ ಅವರು ಟ್ರೂತ್ ಸೋಷಿಯಲ್ನಲ್ಲಿ ಪೋಸ್ಟ್ ಮಾಡ್ತಾರೆ. ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರೂಬಿಯೋ ನಾಳೆ ನಿಮಗೆ ದೊಡ್ಡ ಸುದ್ದಿನೇ ಸಿಗುತ್ತೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಇದೆಲ್ಲವೂ ಕೂಡ ಇರಾನ್ನ ಮೇಲೆ ಭಾರಿ ಒತ್ತಡವನ್ನು ತಂತು. ಮಿತ್ರರೇ, ಇರಾನ್ನ ಎಲೆಕ್ಟ್ರಿಕ್ ಗ್ರಿಡ್ಗಳಿಗೆ ಹೊಡಿತೀವಿ, ಇನ್ನೇನಕ್ಕೋ ಹೊಡಿತೀವಿ, ಅದಕ್ಕೆಲ್ಲ ಅವರು ಅಷ್ಟು ತಲೆ ಕೆಡಿಸ್ಕೊಂಡಿರಲಿಲ್ಲ. ಯಾಕೆ ಅಂತಂದ್ರೆ ಅದಕ್ಕೆ ರಿಟಾಲಿಯೇಟ್ ಮಾಡ್ತೀವಿ ಅನ್ನುವಂಥ ವಿಶ್ವಾಸ ಇರಾನ್ಗೆ ಇತ್ತು. ಆದರೆ ಅಮೆರಿಕ ಏನಾದರೂ ಅಣುಬಾಂಬನ್ನೇ ಪ್ರಯೋಗ ಮಾಡಿಬಿಟ್ರೆ ಆಗ ಅಕ್ಷರಶಃ ಇರಾನ್ ಶಿಲಾಯುಗಕ್ಕೆ ಹೋಗುತ್ತೆ. ಇದು ಇರಾನ್ನ ಆಡಳಿತಕ್ಕೆ ಭಾರಿ ಒತ್ತಡವನ್ನ ತಂದಿತ್ತು. ಹೀಗಾಗಿ ಅವರು ಕೂಡ ಮೆತ್ತಗಾಗಿದ್ದಾರೆ. ಆದ್ರೆ ಮಿತ್ರರೇ, ಇರಾನ್ ಈಗಲೂ ಕೂಡ ಇದನ್ನ ತಮ್ಮ ವಿಜಯ ಅಂತ ಹೇಳ್ಕೊಳ್ತಾ ಇದೆ. ಇದನ್ನ ನೋಡಿದಾಗ ನಮಗೆ ನಗು ಬರುತ್ತಷ್ಟೇ. ಇರಾನ್ನ ಮಾಜಿ ಅಧ್ಯಕ್ಷರ ಸಲಹೆಗಾರರು ಒಂದು ಟ್ವೀಟ್ ಮಾಡ್ತಾರೆ. ಅವರ ಹೆಸರು ಮೊಹಮ್ಮದ್ ಹುಸೈನ್ ಅಂತ. ಅವ್ರು ಹೇಳ್ತಾರೆ, ಅಮೆರಿಕದ ಅಧ್ಯಕ್ಷ ಈ 10 ಅಂಶಗಳ ಷರತ್ತಿಗೆ ಒಪ್ಕೊಳ್ಳುತ್ತಿದ್ದ ಹಾಗೆ ಇರಾನ್ನ ಗೆಲುವಾಗ್ಬಿಡ್ತು. ಇದಕ್ಕೆ ನಾನು ಇರಾನ್ನ ಸಾಹಸಿ ಕಮಾಂಡರ್ಗಳು ಮತ್ತು ಪ್ರತಿರೋಧ ತೋರಿದಂತಹ ಎಲ್ಲಾ ಇರಾನ್ನ ಸೇನೆಗೂ ಕೂಡ ಗೌರವ ಸೂಚಿಸ್ತೀನಿ ಅಂತ ಅವರೊಂದು ಟ್ವೀಟ್ ಮಾಡ್ತಾರೆ. ಈ ಹಿಂದೆಯೇ ನಿಮಗೊಂದು ಮಾತನ್ನು ಹೇಳಿದ್ದೆ, ಇರಾನ್ ಬೇಕಾದರೆ ಸ್ಮಶಾನವಾಗಿರಲಿ, ಆದರೆ ಅವರು ಸಂಭ್ರಮಿಸ್ತಾರೆ, ನಾವೇ ಗೆದ್ದಿದ್ದೀವಿ ಅಂತ ಘೋಷಣೆ ಮಾಡ್ತಾರೆ. ಅದನ್ನೇ ಈಗಲೇ ಇರಾನ್ ಮಾಡೋದಕ್ಕೆ ಶುರು ಮಾಡಿದೆ. ಇನ್ನು ಸೀಸ್ ಫೈರ್ ಆಗಿ ಗಂಟೆಗಳು ಕಳೆದಿಲ್ಲ, ಅಂಥದ್ರಲ್ಲಿ ಇರಾನ್ನವರು ನಾವೇ ಗೆದ್ದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇರಾನ್ ಕೊಟ್ಟಂತಹ 10 ಅಂಶಗಳೇನಿದಾವೆ ಆ ಷರತ್ತುಗಳನ್ನು ಅಮೆರಿಕ ಒಪ್ಕೊಂಡಿದ್ಯಾ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಅದನ್ನ ಅಮೆರಿಕ ಪರಿಗಣಿಸಿದೆ.
ಅಂದ್ರೆ ಇಸ್ಲಾಮಾಬಾದ್ನಲ್ಲಿ ಏಪ್ರಿಲ್ 10ನೇ ತಾರೀಕು ಮಾತುಕತೆ ನಡೆಯುತ್ತಲ್ಲ, ಆಗ ಇರಾನ್ನ ಈ 10 ಅಂಶಗಳನ್ನು ಇಟ್ಟುಕೊಂಡು ಅಮೆರಿಕ ಈ ಹಿಂದೆ ಕೊಟ್ಟಿದ್ದಂತಹ 15 ಅಂಶಗಳನ್ನು ಇಟ್ಟುಕೊಂಡು ಚರ್ಚೆ ಮಾಡಲಾಗುತ್ತೆ. ಅಂತಿಮವಾಗಿ ಒಂದು ಒಪ್ಪಂದವನ್ನು ರೆಡಿ ಮಾಡಿ ಅದಕ್ಕೆ ಇರಾನ್ ಮತ್ತು ಅಮೆರಿಕ ಸಹಿ ಹಾಕ್ತವೆ. ಆಗ ಮಾತ್ರ ಯುದ್ಧ ಅಧಿಕೃತವಾಗಿ ಎಂಡ್ ಆಗುತ್ತೆ. ಇದು ಯಾವ ರೀತಿ ಬೇಕಾದರೂ ಆಗಿರಬಹುದು. ಈ ರೀತಿಯಾಗಿ ಇರಾನ್ ಅನ್ನ ಇನ್ನೊಮ್ಮೆ ಮಾತುಕತೆಗೆ ಆಹ್ವಾನಿಸಿ ಟೈಮ್ ತೆಗೆದುಕೊಂಡು ಅಮೆರಿಕ ಇನ್ನೂ ದೊಡ್ಡ ದಾಳಿಗೆ ಹೊಂಚನ್ನ ಬೇಕಾದ್ರೆ ಹಾಕಿರಬಹುದು. ಯಾವುದನ್ನು ಅಲ್ಲಗಳೆಯುವಂತಿಲ್ಲ, ಅಮೆರಿಕ ಈ ಹಿಂದೆ ಅದನ್ನು ಕೂಡ ಮಾಡಿಬಿಟ್ಟಿದೆ. ಆದರೆ ಈ ಬಾರಿ ಆ ಸಾಧ್ಯತೆಗಳು ಕಡಿಮೆ ಇದೆ. ಅಮೆರಿಕ ಕೂಡ ಯುದ್ಧದಲ್ಲಿ ಸಾಕಷ್ಟು ಬಸವಳದಿದ್ದು ಅಂದ್ರೆ ಸೈನಿಕವಾಗಿ ಅವರಿಗೆ ನಷ್ಟ ಆಗ್ಬಿಟ್ಟು ಸೋತು ಹೋಗಿದ್ದಾರೆ ಅಂತಲ್ಲ. ಅಮೆರಿಕ ಆಂತರಿಕವಾಗಿ ಒತ್ತಡವನ್ನು ಎದುರಿಸ್ತಾ ಇತ್ತು. ಟ್ರಂಪ್ ಸರ್ಕಾರದ ಮೇಲೆ ಅಮೆರಿಕನ್ನರ ಒತ್ತಡ ಜಾಸ್ತಿ ಆಗ್ತಾ ಇತ್ತು. ಟ್ರಂಪ್ ಅವರ ಬೆಂಬಲಿಗರೇ ಈ ಯುದ್ಧವನ್ನು ವಿರೋಧಿಸೋದಕ್ಕೆ ಶುರು ಮಾಡಿದ್ರು. ಅಮೆರಿಕದಲ್ಲಿ ಮಿಡ್ ಟರ್ಮ್ ಎಲೆಕ್ಷನ್ ಇದೆ. ಹೀಗಾಗಿ ಟ್ರಂಪ್ ಏನು ಬಯಸಿದ್ರು, ಇಮಿಡಿಯೇಟ್ ಆಗಿ ಒಂದು ಯುದ್ಧ ವಿರಾಮವನ್ನು ಬಯಸಿದ್ರು. ಏರ್ತಾ ಇರುವಂತಹ ಬೆಲೆಗಳಿಗೆ ಬ್ರೇಕ್ ಹಾಕಬೇಕಾಗಿತ್ತು. ಅದಕ್ಕೋಸ್ಕರವಾಗಿ ಟ್ರಂಪ್ ಈ ರೀತಿಯಾಗಿ ಒತ್ತಡ ತಂತ್ರವನ್ನು ಅನುಸರಿಸಿ ಒಂದು 14 ದಿನದ ಯುದ್ಧ ವಿರಾಮವನ್ನು ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಿತ್ರರೇ, ಮುಂದೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತವೆ. ಆ ಸಂದರ್ಭದಲ್ಲಿ ನಿಮಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಇದಿಷ್ಟು ಸದ್ಯಕ್ಕೆ 14 ದಿನ ಇರಾನ್ ಮತ್ತು ಅಮೆರಿಕದ ನಡುವೆ ಯುದ್ಧ ವಿರಾಮ ಆಗಿದ್ದರ ಬಗ್ಗೆ ಮಾಹಿತಿ. ಈ ವಿಷಯದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.